ಒಂದು ಹಳ್ಳಿಯಲ್ಲಿ ಅಕ್ರಮವಾಗಿ ಇಂಥ ಗಣಿಗಾರಿಕೆ ನಡೀತದಂದ್ರೆ ಅದಕ್ಕೆ ಬೀಟ್ ಕಾನ್ಸ್ಟೇಬಲ್ಸ್, ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ಜವಾಬ್ದಾರಿ ಇರ್ತಾರೆ. ಜಿಲ್ಲೆ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಲ್ಲಿ ಅಕ್ರಮ ಮರಳು ಇರಲಿ, ಅಕ್ರಮ ಗಣಿಗಾರಿಕೆ ಇರಲಿ, ಯಾವುದಕ್ಕೂ ಅವಕಾಶ ಇಲ್ಲ. ಎಲ್ಲಿ ಇದಂದ್ರೆ ನಾನೇ ಬರ್ತೀನಿ, ಬೇಕಾದ್ರೆ ಹೇಳಿ. ಐ ಚಾಲೆಂಜ್. ನಮ್ಮ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ, ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ, ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಯಾವುದಕ್ಕೂ ಅವಕಾಶ ಕೊಡಲ್ಲ. ಸೊ ಸಂಪೂರ್ಣವಾಗಿ ನಾವು ಚೆಕ್ ಮಾಡ್ತಾ ಇದ್ದೀವಿ. ಇಂಟೆಲಿಜೆನ್ಸ್ ಇಟ್ಕೊಂಡು ನಾನು ಪರ್ಸನಲ್ ಆಗಿ ಇದನ್ನು ಮಾನಿಟರ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದಕ್ಕೂ ಅವಕಾಶ ಇಲ್ಲ. ಒಂದು ವೇಳೆ ಇದ್ದಂದ್ರೆ, ಒಂದು ಕೇಸ್ ಇತ್ತು, ಬಂದು ಚೆಕ್ ಮಾಡಿದೀವಿ, ಅದು ಸರ್ವೆ ಮಾಡಬೇಕಾಯ್ತು. ಆಲ್ರೆಡಿ ತಗೊಂಡಿರೋದನ್ನ ಮೈನ್ಸ್ ಅಂಡ್ ಮಿನರಲ್ ಡಿಪಾರ್ಟ್ಮೆಂಟ್ಗೆ ಕರೆದು ಆಲ್ರೆಡಿ ತಗೊಂಡಿದ್ದಾರೆ. ಜಮೀನ್ ಓನರ್ ಯಾರು, ಅವ್ರ ಮೇಲ್ಗಡೆ ಕೇಸ್ ಮಾಡಿ ಎಷ್ಟು ತಗೊಂಡಿದಾರೋ ಅದಕ್ಕೆ ಅವರು ರಾಯಲ್ಟಿ ಪೇ ಮಾಡಬೇಕು ಮತ್ತು ಕಾನೂನು ರೀತಿಯಲ್ಲಿ ಅವ್ರಿಗೆ ಅದು ಉತ್ತರ ಕೊಡಬೇಕು. ಸೊ ಇದು ಮೈನ್ಸ್ ಅಂಡ್ ಜಿಯಾಲಜಿಗೆ ಒಂದು ಕೇಸನ್ನು ಕೂಡ ಆಲ್ರೆಡಿ ಕೊಟ್ಟಿದ್ದೀವಿ. ಇದು ಒಂದು 20 ದಿವಸ ಹಿಂದೆ ಆಗಿದೆ. ಮುಂದಿನ ದಿವಸಗಳಲ್ಲಿ ಯಾವುದೇ ಆಗುತ್ತಂದ್ರೆ ನೀವು ಜಸ್ಟ್ ಅನಾನಿಮಸ್ ಆಗಿ ಈ ಗ್ರಾಮದಲ್ಲಿ ಇಲ್ಲಿ ಆಗುತ್ತಂದ್ರೆ ನಮಗೆ ಒಂದೇ ಒಂದು ಮಾಹಿತಿ ಕಳಿಸಿ, ನಾನು ಪರ್ಸನಲಿ ಬಂದು ಚೆಕ್ ಮಾಡ್ತೀನಿ. ಹೇಳ್ತೀನಿ, ಎಲ್ಲಿ ಆಗುತ್ತಂದ್ರೆ ನೀವು ಬಂದು ಸ್ಟ್ರೈಟ್ ಬಂದು ಇಲ್ಲಿ ಹೇಳೋದಲ್ಲ, ನನಗೆ ಬೇಕಾಗಲ್ಲ. ನೀವು ಯಾಕಂದ್ರೆ ನಿಮಗೆ ತೊಂದರೆ ಆಗುತ್ತಂದ್ರೆ ಭಯ ಇರ್ತದೆ. ಸಾರ್ವಜನಿಕರಿಗೂ ನಾನು ಹೇಳ್ತಾ ಇರ್ತೀನಿ, ಎಲ್ಲಿ ಆಗುತ್ತಂದ್ರೆ ನನಗೆ ಹೇಳಿ, ಐ ವಿಲ್ ಹೋಲ್ಡ್ ಮೈ ಬೀಟ್ ಕಾನ್ಸ್ಟೇಬಲ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಪ್ರತಿ ಬೀಟಿಗೆ ಒಬ್ಬರು ಹಾಕಿರ್ತೀವಿ. ಒಂದು ಹಳ್ಳಿಯಲ್ಲಿ ಅಕ್ರಮವಾಗಿ ಇಂಥ ಗಣಿಗಾರಿಕೆ ನಡೀತದಂದ್ರೆ ಅದಕ್ಕೆ ಬೀಟ್ ಕಾನ್ಸ್ಟೇಬಲ್ಸ್, ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ಜವಾಬ್ದಾರಿ ಇರ್ತಾರೆ. ಕೇಸ್ ಮಾಡಬೇಕು, ಆಗಿಲ್ಲ ಅಂದ್ರೆ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ನಮ್ಮಲ್ಲಿ ಇಲ್ಲ, ಸ್ಟಾಪ್ ಆಗಿದೆ. ಒಂದು ಇತ್ತು, ಅದನ್ನು ಅವ್ರ ಮೇಲ್ಗಡೆ ಕೇಸ್ ಮಾಡಿ ಸ್ಟಾಪ್ ಮಾಡಲಾಗಿದೆ. ಸೊ ಜಿಲ್ಲಾ ವ್ಯಾಪ್ತಿಯಲ್ಲಿ ಇಲ್ಲ.